ಸರ್, ತಾವು ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಿ. ಆ ನಂತರ ಬಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ತಾವು ಭೇಟಿ ಮಾಡಿದ್ರಿ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತಾವು ಹೋಗಿ ನೋಡಿ, ಚರ್ಚೆ ಮಾಧ್ಯಮದಲ್ಲಿರೋದು. ನಾವು ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಏನು ಚರ್ಚೆ ಮಾಡಿದ್ದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ್ ಕೃಪಾಗ ರಿಪೋರ್ಟಿಂಗ್ ಮಾಡಲಿ. ನೋಡಿ, ಬ್ಯಾಂಗ್ಳೂರು ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಇತ್ತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರಲಿಕ್ಕೆ ಆಗಿರಲಿಲ್ಲ. ನಾವು ಟೈಮ್ ಕೇಳಿದ್ವಿ, ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸೋಕ್ಕೆ. ಅವರಿಗೂ ಕುತೂಹಲ ಇತ್ತು. ಸೊ ಟೈಮ್ ಕೊಟ್ಟಿದ್ದರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ. ಯಾರು ಹೇಳಿರೋದು? ನಾವಿಬ್ಬರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ, ಇಸ್ಕೊಂಡಿದ್ದಾರೆ ಅಂತ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಸಾಮಾನ್ಯವಾಗಿ ತಾವೆಲ್ಲ ಹೋದಾಗೂ ಅವರೇ ಕೇಳಿರ್ಬೋದು ಅಥವಾ ತಾವಾದರೂ ಇಲ್ಲ, ಕೇಳಿರ್ಬೋದು, ಕೇಳಿದ್ದಾರೆ. ಅವೆಲ್ಲ ಮಾಧ್ಯಮದಲ್ಲಿ ಹೇಳೋಕ್ಕಾಗತ್ತಾ? ನೋಡಿ, ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, AICC ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಗೊಂದಲ ಎಲ್ಲಿದೆ? ಸಂದರ್ಭ ಬಂದಾಗ ಮಾಡ್ತಾರೆ. ಈಗ ಸಂದರ್ಭ ಸೂಕ್ತ ಅನಿಸ್ತಾ ಇಲ್ಲ, ಮಾಡ್ತಾ ಇಲ್ಲ. ಈಗ ಗೊಂದಲ ಇರೋದು BJPನಲ್ಲಿ, ಮಾಧ್ಯಮದಲ್ಲಿ, ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ಲ ಸರ್. ಈಗ ನಿಮ್ಮ ಶಾಸಕರು ಗುಂಪಾಗಿ ಡೆಲ್ಲಿಗೆ ಅವರು ಯಾರೇ ಹೋದ್ರೂ ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರಿದ್ದಾರೆ, ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ CM ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಅಲ್ಲಿ AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. CWC ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ, ಅಲ್ಲಿ ಹೋಗಿ ಕೇಳ್ಕೊಬೋದು. ಯಾರು ನಮ್ಮ ಅಭಿಪ್ರಾಯವನ್ನು ವರಿಷ್ಠರಿಗೆ ತಿಳಿಸ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತೊಗೊಳುತ್ತೆ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತಲೂ CM ಅವರು ಹೇಳಿದಾರಲ್ಲ. ತಾವು ಅಲ್ಲಿ ಹೋಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕಾಂಗ್ರೆಸ್ ನೋಡಿ, ಮಾತುಕತೆ ಹೋಗಿದ್ರು, ಬಹುಶಃ ಸಹಜವಾಗಿ ಏನಾದ್ರು ಸಂದೇಶವನ್ನು ಕಳಿಸಿರ್ಬೋದು. ಪ್ರಸ್ತುತ ನೋಡಿ, ಸಚಿವರು ಇದ್ದೀರಿ, ನೋಡಿ, ಇದ್ದವರು ಇಬ್ಬರು ಸಂದೇಶ ಕೊಟ್ಟಿದ್ದಾರ ಬಿಟ್ಟಿದ್ದಾರ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ. ಅದು ಬ್ರೀಫಿಂಗ್ ಯಾವಾಗಲೂ ನಾವು ಕೊಡ್ತೀವಲ್ಲ. ಯಾವ ಮಂತ್ರಿಗಳಿಗೆ ಅಲ್ಲಿ ಕೇಂದ್ರ ಸಚಿವರಿಗೆ ಭೇಟಿ ಆದಾಗೂ ಕೂಡ ನಾವು ಹೋಗಿ ಮಂತ್ರಿ ಯಾರು CM ಅವರಿಗೆ ಮತ್ತು DCM ಅವ್ರಿಗೆ ಭೇಟಿಯಾಗಿ, ಸರ್ ಹಿಂಗೆ ಈ ಮಂತ್ರಿಗೆ ಭೇಟಿಯಾಗಿದ್ವಿ, ಇವ್ರು ಹಿಂಗೆ ಹೇಳಿದ್ರು, ರಾಜ್ಯದ ನಮ್ಮ ಬೇಡಿಕೆಗಳನ್ನು ಇಟ್ಟು ಬಂದಿದ್ದೀವಿ ಅಂತ ರಿಪೋರ್ಟಿಂಗ್ ಮಾಡ್ತೀವಿ. ಅದೇ ರೀತಿ ವರಿಷ್ಠರಿಗೆ ಭೇಟಿ ಆದಾಗ ಕೂಡ ನಾವು ಹೇಳ್ತೀವಿ. ಈಗ ನಮ್ಮ ರಾಜ್ಯದಲ್ಲಿ ಆಳಂದ ಇದು ಓಟ್ ಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ್ದು ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟದ್ದು ನಡೆದಿದೆ. ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ. ಸೊ ಅದು ಹೇಗೆ ತೊಗೋಬೇಕು, ಏನು ಮಾಡಬೇಕು ಅಂತ ಅದನ್ನು ಕೂಡ ಚರ್ಚೆ ಆಗಿದೆ, ಹೊರತು ಬೇರೆದು ಯಾವುದೂ ಇಲ್ಲ. DK ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ. ನೋಡಿ, ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವರೇ, ನಾನು ಹೇಳೋದು ನೀವು ಕೇಳೋದಿಲ್ಲ. ನಾನು ಏನು ಮಾಡಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ತೀರ್ಮಾನ ತೊಗೊಂಡ್ರು ವರಿಷ್ಠರು ತೊಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಬಟ್ ನಿಮ್ಮ ಪಕ್ಷದ ನಾಯಕರು ಹೇಳ್ತಾ ಇರೋದು ಸರ್, ಇದೆಲ್ಲ ಕ್ಲಿಯರ್ ಆಗಲಿ, ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತಾನೆ. ಅದೇ ವಾಟ್ ಎವರ್ ಇಟ್ ಈಸ್, ಕ್ಲಿಯರ್ ಎಲ್ಲ ಆಗಬೇಕು. ವರಿಷ್ಠರ ಅಂಗಳದಲ್ಲಿ ಆಗಬೇಕು, ಮಾಧ್ಯಮದಲ್ಲ. ನಾವು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡಿದ್ದು ಕ್ಲಿಯರ್ ಮಾಡೋಕ್ಕಾಗ್ತದೆ? ಅದೇ ನಮ್ಮ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾನು ಬಂದು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಅದು ಅದು ವ್ಯರ್ಥ. ಸಹಜ ಸರ್. ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ, ತಾವು ಹಿರಿಯ ಸಚಿವರಿದ್ದೀರಿ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೇ ಇರುತ್ತೆ ಸರ್. ಅಂದರೆ ಒಂದು ಅಟ್ಲೀಸ್ಟ್ ಒಂದು ಕರ್ಟೇಷನ್ ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದ. ನೋಡಿ, ಇದ್ರೂ ಇರ್ಬೋದು, ಇರದೇ ಇರ್ಬೋದಲ್ವ. ಇದೆ ಅಂತಲೇ ಯಾಕೆ ಭಾವಿಸ್ಬೇಕು? ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ? ತಾವು ಮಾತಾಡಿದರೆ ಹೊರಗಡೆ ಹೇಳುವಂಥದ್ದು ಏನೂ ಇಲ್ಲ. ನೋಡಿ, ಆಗಲೇ AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತೊಗೊತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ. DCM ಅವರು, ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ, ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು. ಸೊ ಇದರಲ್ಲಿ ಗೊಂದಲ ಏನಿದೆ? ಎವ್ರಿಬಡಿ ಹ್ಯಾಸ್ ಲೆಫ್ಟ್ ಇಟ್ ಟು ದ
ಹೈಕಮಾಂಡ್ 29ಕ್ಕೆ ಬಹುತೇಕ ಮಾತುಕತೆ ಒಂದು ಮೀಟಿಂಗ್ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಸರ್ ದೆಹಲಿ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 29, 30 ಈ ಡೇಟ್ಗಳು ಎಲ್ಲಿಂದ ಸಿಗುತ್ತೆ ತಮಗೆ ನನಗೆ ಮಾಹಿತಿ ಇಲ್ಲ.